ತಂದೆ ವೀಣೆ ತಿಮ್ಮಣ್ಣ ಭಟ್ಟ ಮತ್ತು ಗೋಪಮ್ಮ ದಂಪತಿಗಳಿಗೆ ವೆಂಕಟೇಶ್ವರನ ಅನುಗ್ರಹದಿಂದ ಎರಡನೇ ಮಗನಾಗಿ ಜನಿಸಿದ ವೆಂಕಟನಾಥನಾದ ನಾನು ತಂದೆಯಿಂದ ವೀಣಾಭ್ಯಾಸವನ್ನು ಪಡೆದು ತಂದೆ ತಾಯಿಯ ಕಾಲವಾದ ನಂತರ ಅಣ್ಣನ ಅಣತಿಯಂತೆ ಸರಸ್ವತಿಯನ್ನ ವಿವಾಹವಾಗಿ 12ನೇ ವಯಸ್ಸಿನಿಂದ ಸುಧೀಂದ್ರ ತೀರ್ಥರ ಆಶ್ರಯದಲ್ಲಿ ವಿದ್ಯಾಭ್ಯಾಸವನ್ನು ಮುಗಿಸಿ ನನ್ನ ಸಾಂಸಾರಿಕ ಜೀವನದ ಜೊತೆಗೆ ಪಾಠಶಾಲೆಯನ್ನು ಪ್ರಾರಂಭಿಸಿದ್ದೇನೆ. ತಾಯಿ ಕಾಪಾಡಬೇಕು. ಸರೋ 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 ಏನು ಅಂದ್ರೆ ನೀವಾ? ಏಕೆ ಹಾಗೆ ನೋಡುತ್ತಿದ್ದೀರಾ? ಆಹಾ, ವಿಶ್ವಕರ್ಮನ ಹೃದಯದಲ್ಲಿ ನರ್ತಿಸುವ ಶಿಲಾಬಾಲೆಯೋ ಅಥವಾ ಮಹಾಕವಿಯ ಹೃದಯದಲ್ಲಿ ಮೂಡಿ ಬಂದ ಕಾವ್ಯ ಕನ್ನಿಕೆಯೋ? ಸರು, ನಿನ್ನದೆಂತಹ ರೂಪ, ಎಂತಹ ಮೋಹಕ! ಸರು ಸರು ಸರು. ಹಾ ಹಾ, ಮಡಿ ಮಡಿ, ದೂರ ದೂರ. ನಾನು ಮಡಿಯೇ ಸರು. ನೀವು ಹೀಗೆ ನನ್ನನ್ನು ವರ್ಣಿಸುತ್ತಿದ್ರೆ ನಾನು ಅಡಿಗೆ ಮಾಡಿದ ಹಾಗೆ, ನೀವು ಊಟ ಮಾಡಿದ ಹಾಗೆ. ವಿದ್ಯಾರ್ಥಿಗಳು ಬರುವ ಹೊತ್ತಾಯ್ತು, ಪಾಠಶಾಲೆಗೆ ಹೋಗಿ ಪಾಠ ಮಾಡಿ ಬನ್ನಿ. ಪಾಠ? ಈ ನನ್ನ ಅರಗಿಣಿಯ ಮುಂದೆ ನಿಂತಾಗ ಆ ಪಾಣಿನಿಯನ ವ್ಯಾಕರಣ, ಭಾಸ್ಕರನ ಗಣಿತ ಯಾವುದೂ ಜ್ಞಾಪಕಕ್ಕೆ ಬರುವುದಿಲ್ಲ. ನೀವು ಇಷ್ಟು ರಸಿಕರಾದರೆ ತುಂಬಾ ಕಷ್ಟ. ಪಾಠಶಾಲೆಗೆ ಹೋಗಿ ಪಾಠ ಮಾಡಿ ಬನ್ನಿ. ಸರಿ. ಸರು, ನೋಡಿ, ನಾನು ಅಡುಗೆ ಮಾಡುತ್ತೇನೆ, ಊಟ ಮಾಡ್ತಾ ಕಾವ್ಯ ರಚಿಸಬಹುದು. ಸರಿ. ಬೀದಿ ಬೀದಿಯಲ್ಲಿ ಅಲೆದ್ರು ಒಂದು ಇಡೀ ಅಕ್ಕಿ ಸಿಗ್ಲಿಲ್ಲ ಸರು. ಇಡೀ ಗ್ರಾಮವೇ ಕ್ಷಾಮದಲ್ಲಿ ಸಿಕ್ಕಾಕೊಂಡಿರುವಾಗ ನಮಗೆ ಎಲ್ಲಿ ಸಿಗ್ಬೇಕು ಅಲ್ಲ. ಅಯ್ಯೋ, ತನ್ನ ಮಗನಿಗೆ ಒಂದು ತೊಟ್ಟು ಹಾಲು ಕೊಡೋಕೆ ಯೋಗ್ಯತೆ ಇಲ್ಲದಿರೋ ದರಿದ್ರದವನ ಹೊಟ್ಟೆಯಲ್ಲಿ ಯಾಕಪ್ಪ ಹುಟ್ಟಿದೆ? ನನಗಿಂತ ನೀನೇ ದುರಾದೃಷ್ಟಶಾಲಿಯಲ್ಲೋ. ಅಯ್ಯೋ ದೇವ್ರೆ, ಏನಿ ಪರೀಕ್ಷೆ! ಸುಧೀಂದ್ರನಾಥ ತೀರ್ಥರೇ, ನೀವೇ ನಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿ.
ನನ್ನ ಬದುಕಿನ ಹಾಗೆ ನಿನಗೂ ಶ್ರುತಿ ತಪ್ಪಿದೆ. ಏನಿದು ಅರ್ಥವಿಲ್ಲದ ಮಾತುಗಳು? ಶ್ರುತಿ ತಪ್ಪಿದ ವೀಣೆ, ಗತಿ ತಪ್ಪಿದ ಬದುಕು ಎರಡೂ ಒಂದೇ ಅಲ್ಲವೇ ಸರು? ಹೆಂಡತಿ ಮಕ್ಕಳನ್ನ ಸಾಕಲಾರದ ಗಂಡ ಬದುಕಿರುವುದಕ್ಕಿಂತ ಬೇಡ. ಅರ್ಥ ಮಾತನಾಡಬೇಡಿ. ಗಂಡ ಹೆಂಡತಿಯರ ಅನುಬಂಧಕ್ಕೆ ಆಧಾರ ಅನ್ನ, ಆಹಾರ, ಪರಸ್ಪರ ಪ್ರೀತಿ, ವಿಶ್ವಾಸ. ಅವಿದ್ರೆ ಅರಣ್ಯದಲ್ಲಿ ಕೂಡ ಆನಂದವಾಗಿರಬಹುದಲ್ಲ ಸರೋ? ಸ್ವಾಮಿ, ನಾನು ಪ್ರತಿದಿನ ದೇವರ ಬಳಿ ಬೇಡಿಕೊಳ್ಳುವುದು ಒಂದೇ ಒಂದು, ಈ ಶರೀರ ನಿಮ್ಮ ಸೇವೆಗೆ ಮುಡಿಪಾಗಬೇಕು. ಈ ಬಾಳು ನಿಮ್ಮ ಕಣ್ಮುಂದೆಯೇ ಕೊನೆಯಾಗಬೇಕು. ಅದಕ್ಕಿಂತ ಬೇರೆ ಯಾವ ಐಶ್ವರ್ಯವೂ ನನಗೆ ಬೇಡ ಸರು. ಸರು, ನಿನ್ನನ್ನು ಹೆಂಡತಿಯಾಗಿ ಪಡೆಯೋದಕ್ಕೆ ನಾನು ಅದೆಷ್ಟು ಅದೃಷ್ಟ ಮಾಡಿದ್ದೆ ಸರು. ನಮ್ಮಿಬ್ಬರನ್ನ ಬೇರೆ ಮಾಡೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ನನಗೆ ಆ ಭರವಸೆ ಒಂದೇ ಸಾಕು. ನೀವು ಈಗ ನಿಶ್ಚಿಂತೆಯಿಂದ ಮಲಗಿಕೊಳ್ಳಿ. ಬನ್ನಿ. ಹೇಗೆ ಮಲಗಿಕೊಳ್ಳಲಿ ಸರು? ಬೆಳಗಾದರೆ ಸಾಲಗಾರರು ಮನೆ ಹತ್ತಿರ ಬರುತ್ತಾರೆ, ಅವಮಾನ ಮಾಡುತ್ತಾರೆ. ಮಾನ ಕಳೆದುಕೊಂಡ ಮನುಷ್ಯ ಬದುಕಿರುವ ಜೀವಚ್ಛವ. ನೀವ್ಯಾಕೆ ಭಯ ಪಡ್ತೀರಿ? ಬದುಕು ನೀಡಿದ ಭಗವಂತನೇ ಬಾಧಗಳ ನಿವಾರಣೆಗೆ ದಾರಿ ತೋರಿಸುತ್ತಾನೆ. ನನ್ನ ಮಾತುಗಳನ್ನು ನನಗೇ ಜ್ಞಾಪಿಸುತ್ತಿದ್ದೀಯ ಸರು? ದೇವರ ಧ್ಯಾನ ಮಾಡುತ್ತಾ ಮನಸ್ಸನ್ನು ಹಗುರ ಮಾಡಿಕೊಂಡು ಕಣ್ಮುಚ್ಚಿಕೊಳ್ಳಿ. ನಿದ್ರೆ ತಾನಾಗೇ ಬರುತ್ತೆ. ಗುರುನಾಥ ಸುಧೀಂದ್ರ. ನಿನ್ನನ್ನು ಕಾಣಲೆಂದೇ ಬಂದೆವು. ಹೇಗಿದ್ದೀಯ ವೆಂಕಟನಾಥ? ತಮಗೆ ತಿಳಿಯದೇನಿದೆ ಸ್ವಾಮಿ, ನನ್ನ ಸಾಂಸಾರಿಕ ಜೀವನ ಕಹಿ ಅನುಭವವಾಗಿ ಹೋಗಿದೆ. ಪಡಬಾರದ ಕಷ್ಟಗಳನ್ನು ಪಡುತ್ತಿದ್ದೇವೆ ಸ್ವಾಮಿ. ಅದು ದೈವಿಕ ನಿಯಮ. ವಿಧಿ ಯಾರನ್ನೂ ಬಿಡುವುದಿಲ್ಲ. ಕಳೆದು ಹೋದ ಗಳಿಗೆಯನ್ನು ಮರೆತು ಬಿಡು. ಈಗ ಮೂಲ ರಾಮನಿಗೆ ನಿನ್ನ ಅಖಂಡ ಸೇವೆ ಸಲ್ಲಬೇಕಾಗಿದೆ. ಅದಕ್ಕಾಗಿ ನಿನ್ನನ್ನು ಹುಡುಕಿಕೊಂಡು ನಾವೇ ಇಲ್ಲಿಗೆ ಬಂದೆವು. ನಿನ್ನೊಡನೆ ಮುಖ್ಯವಾದ ವಿಷಯವೊಂದನ್ನು ಚರ್ಚಿಸಬೇಕಾಗಿದೆ. ಏನದು ಗುರುಗಳೇ? ನಮಗೂ ವೃದ್ಧಾಪ್ಯ ಸಮೀಪಿಸಿತು. ಶಕ್ತಿ ಕ್ಷೀಣಿಸುತ್ತಿದೆ. ಆರೋಗ್ಯವೂ ಅಷ್ಟಕ್ಕಷ್ಟೇ. ಈಗ ಶ್ರೀಮಠಕ್ಕೆ ಒಬ್ಬ ಉತ್ತರಾಧಿಕಾರಿಯೊಬ್ಬರ ನೇಮಕವಾಗಬೇಕಾಗಿದೆ. ಅದಕ್ಕಾಗಿ ನಾನೊಂದು ನಿರ್ಧಾರ ಮಾಡಿದ್ದೇನೆ. ಏನು ನಿರ್ಧಾರ ಮಾಡಿದ್ದೀರಿ ಗುರುಗಳೇ? ಶ್ರೀಮಠದ ಸಮಸ್ತ ಭಾರವನ್ನೊತ್ತು ಮುನ್ನಡೆಸಬಲ್ಲ ಸಮರ್ಥಶಾಲಿ ನೀನೊಬ್ಬನೇ ಎಂಬುದು ಆ ನಿರ್ಧಾರ. ತಾವು ಪರಿಹಾಸ್ಯ ಮಾಡುತ್ತಿಲ್ಲ ತಾನೇ ಗುರುಗಳೇ? ಪರಮ ಪವಿತ್ರವಾದ ಪರಮಹಂಸ ಪೀಠದಲ್ಲಿ ಸಾಮಾನ್ಯನಾದ ಈ ವೆಂಕಟನಾಥನಲ್ಲಿ
ಇದೆಂತಹ ವಿಪರ್ಯಾಸ! ವಿಪರ್ಯಾಸವಲ್ಲ ಮಗು, ಇದು ಕೇವಲ ನಮ್ಮ ನಿರ್ಣಯವಷ್ಟೇ ಅಲ್ಲ. ನಿನ್ನೆ ರಾತ್ರಿ ನಮ್ಮ ಸ್ವಪ್ನದಲ್ಲಿ ಸಾಕ್ಷಾತ್ಕರಿಸಿದ ಆ ಮೂಲರಾಮನ ಆದೇಶವೂ ಅದೇ. ಗುರುಗಳೇ, ಆ ಯೋಗ್ಯತೆ ನನಗಿಲ್ಲ. ನಿನ್ನ ಯೋಗ್ಯತೆಗಳನ್ನು ಅಳಿಯುವುದು ನೀನಲ್ಲ, ಮೂಲರಾಮ. ಗುರುಗಳೇ, ನನ್ನ ಮನಸ್ಸು ನನಗಿನ್ನೂ ಪರಿಪಕ್ವವಾಗಿಲ್ಲ. ಕಾಮಾದಿ ಮೋಹ ಮಮತೆಗಳು ನನ್ನಲ್ಲಿನ್ನೂ ತುಂಬಿಕೊಂಡಿವೆ. ಆತ್ಮ ಸಂಸ್ಕಾರದ ಸಾಧನೆಯನ್ನು ಆರಂಭಿಸಿದರೆ ಈ ಎಲ್ಲ ಮೋಹಗಳು ಆವಿಯಂತೆ ಆರಿ ಹೋಗಿ ಬಿಡುತ್ತವೆ. ಗುರುಗಳೇ, ಇಲ್ಲಿಯವರೆಗೂ ಬಡತನದ ಬೇಗೆಯಲ್ಲಿ ಬೆಂದಿದ್ದೇನೆ. ಇನ್ನು ಮುಂದಾದರೂ ಸುಖ ಸಂತೋಷ ದಿನಗಳನ್ನು ಕಾಣಬೇಕು ಎಂದು ಹುಂಗನಸು ಕಟ್ಟುಕೊಂಡಿದ್ದೇನೆ. ನನ್ನನ್ನೇ ಸರ್ವಸ್ವವೆಂದು ನಂಬಿಕೊಂಡಿರುವ ನನ್ನ ಸರಸ್ವತಿಯ ನಂಬಿಕೆಗೆ ದ್ರೋಹ ಬಗೆಯಲಾರೆ. ಅವಳ ಬಾಳಿಗೆ ಬೆಂಕಿ ಹಚ್ಚಲಾರೆ. ನನ್ನ ಮುದ್ದಿನ ಕಂದ ಲಕ್ಷ್ಮೀನಾರಾಯಣನನ್ನ ಬೀದಿ ಪಾಲು ಮಾಡಲಾರೆ. ಕೇವಲ ನಿಮ್ಮ ಮಾತಿಗೆ ಕಟ್ಟು ಬಿದ್ದು ಸನ್ಯಾಸತ್ವ ಸ್ವೀಕಾರ ಮಾಡಲಾರೆ. ನೀನು ಸನ್ಯಾಸಿ ಆಗದೆ ಬೇರೆ ದಾರಿಯೇ ಇಲ್ಲ. ಗುರುಗಳೇ, ನನ್ನ ಕಿವಿಯಲ್ಲಿ ಕಾದ ಸೀಸೆ ಸುರಿಯುತ್ತಿದ್ದೀರಿ. ಶ್ರೀಮಠದ ಪೀಠಾಧಿಕಾರಿಯಾಗಿ ನಿನ್ನ ಹೊಣೆ ಹೊತ್ತವನಾಗಿ ನಮ್ಮ ಕರ್ತವ್ಯ ಧರ್ಮವನ್ನು ಮಾತ್ರ ನಾವು ಪಾಲಿಸುತ್ತಿದ್ದೇವೆ ವೆಂಕಟನಾಥ. ವೆಂಕಟನಾಥ, ನೀನು ಹುಟ್ಟಿರುವುದೇ ಒಂದು ಮಹತ್ ಸಾಧನೆಗಾಗಿ. ಲೌಕಿಕ ಜೀವನದ ಆನಂದವನ್ನು ಅನುಭವಿಸಿ ಬರಬೇಕೆಂಬುದೇ ಆ ನಿನ್ನ ಮೂಲರಾಮನ ಇಚ್ಛೆಯಾಗಿತ್ತು. ಇಂದಿಗೆ ಅದನ್ನು ಅಂತ್ಯಗೊಳಿಸಿ ಸನ್ಯಾಸತ್ವವನ್ನು ಸ್ವೀಕರಿಸಿ ಕೋಟಿ ಕೋಟಿ ಜನರ ಕಣ್ಣೀರನ್ನು ಒರೆಸುತ್ತಾ ಧರ್ಮ ಜಾಗೃತಿಯನ್ನು ಮೂಡಿಸು. ನೀನು ಸಾಮಾನ್ಯ ಮಾನವನಲ್ಲ. ಬ್ರಹ್ಮನಿಂದ ಶಾಪಗ್ರಸ್ತನಾದ ಬ್ರಹ್ಮಲೋಕವಾಸಿ ಶಂಕುಕರ್ಣ, ಭಕ್ತ ಶ್ರೇಷ್ಠ ಪ್ರಹ್ಲಾದನೇ ನೀನು. ದ್ವೈತ ಸಿದ್ಧಾಂತವನ್ನು ಎಲ್ಲೆಡೆ ಪಸರಿಸಿದ ವ್ಯಾಸತೀರ್ಥ ನೀನು. ಈ ಜನ್ಮದಲ್ಲಿ ಆಧ್ಯಾತ್ಮ ಜ್ಯೋತಿ ಬೆಳಗಬೇಕಾದ ಕಾರಣಪುರುಷ ನೀನು. ನಾನು ಸದಾ ನಿನ್ನಲ್ಲೇ ನೆಲೆಸಿರುತ್ತೇನೆ. ಏಳು ವೆಂಕಟನಾಥ, ಎದ್ದೇಳು, ನಿನ್ನ ನೂತನ ಜೀವನವನ್ನು ಪ್ರಾರಂಭಿಸು. ಇದೆಂತಹ ಅನುಭವ! ತಾಯಿ ಜಗಜ್ಜನನಿ, ಕಳೆಯಿತು, ಬೆಳಕು ಮೂಡಿತು, ನನ್ನ ದಾರಿ ನನಗೆ ಕಂಡಿತು. ತಾಯಿ, ಜಗದ ಜನರ ಕಣ್ಣೀರನ್ನು ಒರೆಸದೆ ಕೇವಲ ನನ್ನ ಹೆಂಡತಿಯ ಕಣ್ಣೀರಿಗೆ ಕರಗಿ ಕೂರಲಾರೆ. ನಾಳೆಯೇ ನಾನು ಸನ್ಯಾಸತ್ವ ಸ್ವೀಕಾರ ಮಾಡಲು ಹೋಗುತ್ತಿದ್ದೇನೆ. ಸ್ವಾಮಿ, ಏಕೆ ನಿದ್ರೆ ಬರಲಿಲ್ಲವೇ? ನನ್ನಿಂದ ತಪ್ಪಾಗಿದ್ರೆ ನನ್ನನ್ನು ಕ್ಷಮಿಸಿಬಿಡಿ. ಈ ರೀತಿ ಮೌನವಾಗಿರಬೇಡಿ. ನನ್ನ ಒಂದು ನಿಮಿಷದ ಮೌನ ನಿನಗಿಷ್ಟೊಂದು ನೋವನ್ನುಂಟು ಮಾಡಿದೆ ಸರಸ್ವತಿ. ನೀವು ಎಂದಾದರೂ ಹೀಗಿದ್ದಿದ್ರಾ? ನಿಜವಾದ ಪ್ರೇಮಕ್ಕೆ ಏನು ಪ್ರತಿಫಲ ಕೊಡಬಹುದು ಸರಸ್ವತಿ? ಕೊಡುವುದಕ್ಕೆ, ತೆಗೆದುಕೊಳ್ಳುವುದಕ್ಕೆ ಪ್ರೇಮ ಅನ್ನೋದು ಮಾರಾಟದ ವಸ್ತುವೆ. ಅದು ಯಾವಾಗಲೂ ಇನ್ನೊಬ್ಬರ ಒಳ್ಳೆಯದನ್ನೇ ಕೋರುತ್ತೆ. ಒಂದು ವೇಳೆ ನಮ್ಮಿಬ್ಬರ ಅಗಲಿಕೆಯಿಂದ ಶ್ರೇಯಸ್ಸು ಸಿಗುವುದಾದರೆ? ಪರಿಹಾಸ್ಯ ಮಾಡುತ್ತೀರೇನು? ಪ್ರೇಮಕ್ಕೆ ತ್ಯಾಗದ ದಾರಿ ಒಂದೇ ಗೊತ್ತು. ಆ ದಾರಿಯಲ್ಲಿ ಏನೇ ಬರಲಿ ನಾನು ಆನಂದದಿಂದ ಅನುಭವಿಸುತ್ತೇನೆ. ನಾನು ಸನ್ಯಾಸತ್ವ ಸ್ವೀಕಾರ ಮಾಡಿ ಸರ್ವಸಂಗ ಪರಿತ್ಯಾಗಿಯಾಗಿ ಆಚಾರ ಪೀಠವನ್ನಪ್ಪಿ ಜಗತ್ ಸೇವೆಗೆ ನಿಂತರೆ ನನ್ನಷ್ಟು ಆನಂದ ಪಡುವ ಅದೃಷ್ಟಶಾಲಿ ಹೆಣ್ಣು ಈ ಜಗತ್ತಿನಲ್ಲಿ ಯಾರೂ ಸಿಗುವುದಿಲ್ಲ. ನಿಜವೇ ಸರಸ್ವತಿ? ಇಡೀ ಜಗತ್ತನ್ನೇ ಬೆಳಗಿಸುವ ಸೂರ್ಯನನ್ನ
ನನ್ನ ಉಡಿಯಲ್ಲಿ ಬಚ್ಚಿಟ್ಟುಕೊಳ್ಳುತ್ತೇನೆ ಅಂತ ಭಾವಿಸಿದ್ದೀರಾ? ಈ ದಿವ್ಯ ಜ್ಯೋತಿ ಇಷ್ಟು ದಿನ ನನ್ನ ಹತ್ರ ಇತ್ತಲ್ಲ ಅನ್ನೋ ಆನಂದ ಸಾಲದ ನನಗೆ. ಧನ್ಯ ಸರಸ್ವತಿ, ಧನ್ಯ. ನೀನು ಧನ್ಯಳಾಗಿ ನನ್ನನ್ನೂ ಧನ್ಯನಾಗಿಸುತ್ತೆ. ಇಲ್ಲಿಯವರೆಗೂ ನಿನ್ನನ್ನು ಪ್ರೇಮ ಸ್ವರೂಪಿಣಿಯಾಗಿ ನೋಡಿದ್ದೇನೆ, ಕಾಳಿ ಸ್ವರೂಪಿಣಿಯಾಗೂ ನೋಡಿದ್ದೇನೆ. ಇನ್ನು ಮುಂದೆ ಮಾತೃ ಸ್ವರೂಪಿಣಿಯಾಗಲು ನೋಡಲು ಇಷ್ಟಪಡುತ್ತೇನೆ. ಸ್ವಾಮಿ, ಲಕ್ಷ್ಮೀನಾರಾಯಣನ ವಿದ್ಯಾಭ್ಯಾಸಕ್ಕೂ ಹಾಗೂ ನಿನಗೂ ಭಾವನವರ ಆಶ್ರಯ ಸಿದ್ಧವಾಗಿದೆ. ಎಲ್ಲರ ಯೋಗಕ್ಷೇಮವನ್ನು ಗುರು ರಾಯರು ನೋಡಿಕೊಳ್ಳುತ್ತಾರೆ. ಸ್ವಾಮಿ. ಹೀಗೆ ಗುರುಗಳ ಮತ್ತು ದೇವಿಯ ಮಾತುಗಳಿಂದ ಪ್ರಭಾತಗೊಂಡು ತಮ್ಮ ತತ್ವಗಳನ್ನು ಎಲ್ಲೆಡೆ ಪ್ರತಿಪಾದಿಸುತ್ತಾ ಕೊನೆಗೆ ಮಂಚಾಲಮ್ಮನ ಕೋರಿಕೆಯ ಮೇರೆಗೆ ತುಂಗಾ ನದಿಯ ತೀರದಲ್ಲಿ ನೆಲೆಗೊಂಡು ಅಲ್ಲೇ ಐಕ್ಯಗೊಂಡು ಇಂದಿಗೂ ಭಕ್ತರ ಮಾನಸದಲ್ಲಿ ಚಿರಸ್ಥಾಯಿಯಾಗಿದ್ದಾರೆ. ಶ್ರೀನಿವಾಸ, ಪತಿತೋದ್ಧಾರ, ದೀನ ದಳಿತರ ಸೇವೆ ನಿನ್ನ ಸೇವೆಯಲ್ಲವೇ ಪ್ರಭು. ಅವರ ಕೊರಗು ಕಣ್ಣೀರುಗಳನ್ನೊರೆಸಿ ಎಲ್ಲರನ್ನೂ ನಿನ್ನ ಭಕ್ತರನ್ನಾಗಿಸುವ ಸೇವೆ ನನಗೆ ಶಾಶ್ವತವಾಗಿ ಕೊಡುತ್ತಂದೆ. ಈ ದೇಹ ಹೊತ್ತು ನಾನೆಲ್ಲರ ಸೇವೆಯನ್ನೂ ಮಾಡಲಾಗುತ್ತಿಲ್ಲ. ಈ ದೇಹ ಒಳಿಸಿ ನನ್ನ ಸೇವೆಗೆ ಮಾರ್ಗ ಮಾಡಿಕೊಡು ಪ್ರಭು, ನನ್ನ ಸೇವೆಗೆ ಮಾರ್ಗ ಮಾಡಿಕೊಡು. ತಥಾಸ್ತು. ಯತೀಂದ್ರ, ನೀನು ಆರ್ಜಿಸಿರುವ ಭಕ್ತಿಯ ಬೊಕ್ಕಸವಿಲ್ಲಿದೆ, ಪುಣ್ಯದ ಪ್ರಭಾವವಿಲ್ಲಿದೆ. ಹಿಂದೆ ಪ್ರಹ್ಲಾದರಾಜನ ಯಜ್ಞ ಕುಂಡಿರುವ ಪುಣ್ಯ ಸ್ಥಳವಿದು. ವಿಬುಧೇಂದ್ರ ತೀರ್ಥ ತಭ ಪ್ರಭಾವದ ಪುಣ್ಯ ಕುಂಡಿರುವ ಪುಣ್ಯ ಸ್ಥಳವಿದು. ಈ ಸ್ಥಳದಲ್ಲಿ ನಿನ್ನ ಸಂಕಲ್ಪಗಳೆಲ್ಲವೂ ಸಿದ್ಧಿಸುವುದು. ಅಗಮ್ಯ ಮಹಿಮಾಮಯನಾಗಿ ಚಿರಕಾಲ ಇಲ್ಲಿ ಬಾಳು. ದಯಾನಿಧಿ, ಕರುಣಾಸಾಗರ, ಹಯಗ್ರೀವ ಪ್ರಭು. ಏನಾಯ್ತು ಗುರುರಾಯರೇ? ಆಗುವುದೆಲ್ಲ ಒಳ್ಳೇದೇ ಆಯಿತು. ನನ್ನ ಬಹುಕಾಲದ ತಪಸ್ಸಿನ ಫಲ ಹಣ್ಣಾಯಿತು. ವೆಂಕಣ್ಣಾಚಾರ್ಯ, ನಿನಗೆ ಆ ತಪಸ್ಸಿನ ಫಲ ಬೇಡವೇ? ನೀನು ನನ್ನಂತೆ ಆ ಸುಖ ಅನುಭವಿಸಬೇಡವೇ? ದಿವಾನರೇ, ಇವರು ಯಾರು ಗೊತ್ತೇ? ತಮ್ಮ ಪೂರ್ವಾಶ್ರಮದ ಅಣ್ಣಂದರ ಮೊಮ್ಮಕ್ಕಳು. ಅಲ್ಲ, ನಮ್ಮ ಮುಂದಿನ ಪೀಠಸ್ಥರಾಗುವ ಯೋಗೀಂದ್ರ ತೀರ್ಥರು. ನಮ್ಮಂತೆಯೇ ಇವರನ್ನು ನೋಡಿಕೊಳ್ಳಿ. ನಾಳೆಯೇ ಆಶ್ರಮ ಸ್ವೀಕಾರಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿಬಿಡಿ. ಶ್ರೀಗಳವರ ಈ ಆಕಸ್ಮಿಕ ನಿರ್ಧಾರ ಒಳ್ಳೆಯದಕ್ಕಾಗಿ. ಒಳ್ಳೆಯದು ಬರುವುದೆಲ್ಲ ಆಕಸ್ಮಿಕವಾಗಿ. ದಿವಾನ್ರೆ, ಹೋಗಿ ಇವರು ಮೊದಲು ಯೋಗೀಂದ್ರರಾಗಿ ಬರಲಿ. ಮಾದಾವರದ ಬಳಿ ದಾರಿಯಲ್ಲಿ ಒಂದು ಬಂಡೆ ಇದೆ. ಆ ಶಿಲೆಯಲ್ಲಿ ಪ್ರಾಣದೇವರ ವಿಗ್ರಹವೊಂದನ್ನು, ಬೃಂದಾವನವೊಂದನ್ನು ನಮಗಾಗಿ ಆದಷ್ಟು ಬೇಗ ಮಾಡಿಸಿಕೊಡಬೇಕು. ಸ್ವಾಮಿ, ತಾವು ನಮ್ಮೆಲ್ಲರನ್ನೂ ಅನಾಥರನ್ನಾಗಿ ಬಿಟ್ಟು ಹೋಗುತ್ತೀರಾ? ನಾನು ನಿಮ್ಮನ್ನೆಲ್ಲ ಬಿಟ್ಟು ಹೋಗುತ್ತೇನೆ? ಇಲ್ಲ ಇಲ್ಲ, ಪ್ರಪಂಚವನ್ನು ಹೆಚ್ಚು ಪ್ರೀತಿಸುವವನೇ ವಿರಕ್ತ. ಈ ನಶ್ವರವಾದ ದೇಹದೊಡನೆ ಶಾಶ್ವತ ಸೇವೆ ಮಾಡುವುದಕ್ಕಾಗುವುದಿಲ್ಲವಪ್ಪ. ಬೃಂದಾವನದಲ್ಲಿದ್ದು ಅಣು ಅಣುವಿನಲ್ಲೂ ಬೆರೆತು ನಿರಂತರ ಸೇವೆ ಸಲ್ಲಿಸುತ್ತೇನೆ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಅನುಸೃತ ಸ್ವಭಾವಂ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಸಂತತಂ ಚಿಂತಯೇ ಅನಂತಂ ಅಂತಕಾಲೇ ವಿಶೇಷತಃ ನೈವ ಉದಾಪು ಗೃಣಂತೋಂ ತಂ ಯದ್ಗುಣಾನಾಂ ಅಜಾದಯಃ. ನಮ್ಮ ಮುಹೂರ್ತೆಯನ್ನು ಸಮೀಪಿಸಿ ನಾವು ಯೋಗಾಸನಾರೂಢರಾಗಿ ಧ್ಯಾನ ಮುದ್ರೆಯಿಂದ ಕುಳಿತುಕೊಳ್ಳುತ್ತೇವೆ. ಜಪಮಾಲೆ ನಿಂತಂತೆಯೇ ನಮ್ಮ ಸುತ್ತಲೂ ಬೃಂದಾವನ ಶಿಲೆಗಳನ್ನಿಡುತ್ತಾ ಬನ್ನಿ. ನಂತರ 1200 ಸಾಲಿಗ್ರಾಮಗಳನ್ನಿಟ್ಟು ಸಂಪುಟವನ್ನಿಟ್ಟು ಮೇಲೆ ಮೃತ್ತಿಕೆಯನ್ನು ಹಾಕಿಬಿಡಿ. ನಾರಾಯಣ ನಾರಾಯಣ.
ವಿದ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಳವೇ. ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ, ಹಾಲಲ್ಲಿ ಕೆನೆಯಾಗಿ ನೀರಲ್ಲಿ ಮೀನಾಗಿ ಹಾಯಾಗಿರುವೆ ರಾಘವೇಂದ್ರ. ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ, ಹಾಲಲ್ಲಿ ಕೆನೆಯಾಗಿ ನೀರಲ್ಲಿ ಮೀನಾಗಿ ಹಾಯಾಗಿರುವೆ ರಾಘವೇಂದ್ರ. ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ.